ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಸೊ IPL ಅನ್ನೋದು ಇಂಡಿಯಾದ ಅತಿ ದೊಡ್ಡ ಒಂದು ಆಟ ಅಂತಲೂ ಹೇಳ್ಬೋದು, ಮನಿ ಮೇಕರ್ ಅಂತಲೂ ಹೇಳ್ಬೋದು. ಎಲ್ಲ ಕಡೆ ಬೆಟ್ಟಿಂಗ್ಸ್ ಎಲ್ಲ ನಡೀತಾ ಇರುತ್ತೆ IPL ಅಂದರೆ. ಸೊ ಬೇರೆ ಬೇರೆ ಟೂರ್ನಿಗಳು ಬೇರೆ ಬೇರೆ ದೇಶಗಳಲ್ಲಿವೆ, ಆದರೆ ಇಂಡಿಯಾದ IPLನಷ್ಟು ಫೇಮಸ್ ಬೇರೆ ಯಾವುದೂ ಒಂದು ಇಲ್ಲ. ಸೊ ಈ ಬಾರಿ IPL ಸಸ್ಪೆಂಡ್ ಆಗಿದೆ, ಅಂದರೆ ಟೂರ್ನಿ ರದ್ದಾಗಿದೆ. ಯಾಕೆ ಟೂರ್ನಮೆಂಟ್ ರದ್ದಾಗಿದೆ ಅಂತ ಹೇಳೋದಾದರೆ, ಪಾಕಿಸ್ತಾನ ಮತ್ತು ಇಂಡಿಯಾದ ಒಂದು ಯುದ್ಧ ನಿಮಗೆ ಗೊತ್ತಿರ್ಬೋದು. ಸೊ ಇವಾಗ ಏನಾಗಿದೆ ಅಂದರೆ, ಗುಪ್ತಚರ ಇಲಾಖೆಯ ಮಾಹಿತಿ ಪ್ರಕಾರ ಇವರು ಕೆಲವೊಂದು ನಮ್ಮ ಸ್ಟೇಡಿಯಂಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಪಾಕಿಸ್ತಾನದವರು ಅಂತ. ಎಲ್ಲಿ ಜನ ತುಂಬ ಸೇರ್ತಾರೆ ನೋಡಿ, ಅಲ್ಲಿ ಇವಾಗ ಬಾಂಬ್ ಬ್ಲಾಸ್ಟ್ ಮಾಡಬಹುದು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಸೊ ಇದಕ್ಕಾಗಿ ಅಂದರೆ ನಮ್ಮ ದೇಶದ ಒಂದು ವ್ಯವಸ್ಥೆಯನ್ನು ಕಾಪಾಡ್ಕೊಳ್ಬೇಕಾಗಿ ಇರೋದರಿಂದ ಸೊ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ ಸ್ವಲ್ಪ ನಿನ್ನೆ ಒಂದು ಪಂಜಾಬ್ ಮತ್ತು ಡೆಲ್ಲಿ ಮ್ಯಾಚನ್ನು ನೋಡಿರ್ಬೋದು ನೀವು. ಸೊ ಅಲ್ಲಿ ನನಗೆ ಅಂದರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದ ಮ್ಯಾಚ್ ಏನು ಸ್ಟಾಪ್ ಆಯಿತು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಆಮೇಲೆ ಗೊತ್ತಾಯಿತು, ಸೊ ಇದು ಪಾಕಿಸ್ತಾನದವರು ಅಂದರೆ ಬಾಂಬ್ ಹಾಕ್ತಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಸೊ ನನ್ನ ಪ್ರಕಾರ ಪಾಕಿಸ್ತಾನದವರಿಗೆ ಅಷ್ಟೊಂದು ಧೈರ್ಯ ಇರಲಿಕ್ಕಿಲ್ಲ. ಮೇ ಬಿ ಅಂತಲ್ಲ, 100% ಇಲ್ಲ. ಅವರು ಇಲ್ಲಿ ಏನಾದರೂ ಒಂದು ಕಡೆ ಸಣ್ಣ ಬಾಂಬ್ ಹಾಕಿದರೆ ಇಡೀ ಪಾಕಿಸ್ತಾನ ನಾಶ ಆಗುತ್ತೆ ಅಂತ ಅವರಿಗೆ 100% ಗೊತ್ತಿದೆ. ಇನ್ನೂ ಯಾಕೆ ಸುಮ್ಮನೆ ಕಾಲು ಕೆರೆದು ಜಗಳಕ್ಕೆ ಬರ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಕಾಣುತ್ತೆ. ಅಂಥದ್ರಲ್ಲೂ ನಮಗೆ ಇಲ್ಲಿ ಕರ್ನಾಟಕದವರಿಗೆ ಅಂತೂ 100% ತುಂಬ ಬೇಜಾರಾಗೋ ವಿಷಯನೇ ಅಂತ ಹೇಳ್ಬೋದು. ಯಾಕಂದರೆ ಇದನ್ನೇ ಕಂಟಿನ್ಯೂ ಮಾಡಿದರೆ ಚೆನ್ನಾಗಿರ್ಬೋದು. ಬಟ್ ನಮ್ಮ RCB ಕಪ್ ಗೆಲ್ಲೋ ಟೈಮು ಬಂದೇ ಬಿಡ್ತು ಈ ಸರಿ ಅಂತ ತುಂಬ ಖುಷಿಯಾಗಿದ್ವಿ ನಾವು. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ಎಲ್ಲವನ್ನು ನೋಡಬೇಕಾದ್ರೆ ನಾವು ಸ್ವಲ್ಪ ಎಲ್ಲ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಸೊ ನಾನು ತುಂಬ ಖುಷಿಯಾಗಿದ್ದೆ ಈ ಒಂದು ವಿಷಯದಲ್ಲಿ. RCB ಈ ಸರಿ ಅಂತೂ 100% ಕಪ್ ಗೆಲ್ಲುತ್ತೆ ಅಂತ. ಅಲ್ಲಿ ತನಕ ಟಾಪಲ್ಲಿ ಅವರು ಒಂದು ಆಡೋ ರೀತಿ, ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು ಎಲ್ಲ ರೀತಿಯಲ್ಲೂ ಒಂದು ಟಾಪಲ್ಲಿತ್ತು. ಸೊ ಇದಕ್ಕೆ ಲಿಂಕ್ ಮಾಡಿದರೆ ಸ್ವಲ್ಪ ಏನೋ ಒಂದು ಕಡೆ ನಮ್ಮ RCB ಗ್ರಾಚಾರನೂ ಸರಿಯಿಲ್ಲ ಅಂತ ಅನಿಸ್ತಾ ಇದೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಯಾಕಂದರೆ ಇವಾಗ ಗುಪ್ತಚರ ಇಲಾಖೆಯ ಒಂದು ಮಾಹಿತಿ ಪ್ರಕಾರ ಬಾಂಬ್ ಅಂತೂ ಹಾಕ್ತಾರೆ ಅಂತ 100% ಹೇಳ್ತಾ ಇದ್ದಾರೆ. ಸೊ ಎಲ್ಲಿ ಯಾವಾಗ ಏನು ಮಾಡ್ಬೋದು, ಎಲ್ಲಿಂದ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಯಾವುದಕ್ಕೂ ನೋಡೋಣ, ದೇವರಲ್ಲಿ ಪ್ರಾರ್ಥಿಸೋಣ, ಇದೆಲ್ಲ ತುಂಬ ಆದಷ್ಟು ಬೇಗ ಇದೆಲ್ಲ ಮುಗಿಲಿ ಅಂತ ಹೇಳ್ತಾ. ಸೊ ನೆಕ್ಸ್ಟು ಏನಂದರೆ, ಸೊ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಇದೆಲ್ಲ ಆದಮೇಲೆ 100% ಅವರು ಕಂಟಿನ್ಯೂ ಮಾಡ್ತಾರೆ. ಆದರೆ ಇದು ಹೇಗಾಗ್ತಾ ಇದೆ ಅಂದರೆ, ಬಿಗ್ ಬಾಸು ಸೀಸನ್ 9 ಸೀಸನ್ 10 ಒಂದು ರೀತಿ ಆಗಿತ್ತು ನೋಡಿ. ಒಂದು ಗೆಲ್ಲುವ ಅಭ್ಯರ್ಥಿ ಒಬ್ಬ ಅಂತ ಇದ್ದರು ಕೂಡ ನೆಕ್ಸ್ಟು ಅದು ಕೊರೋನಾ ಆದಮೇಲೆ ನೆಕ್ಸ್ಟು ಮಂಜು ಪಾವಗಡ ಅವ್ರು ಗೆದ್ದಿದ್ರು. ಸೊ ಹಾಗೇ ಆಗುತ್ತೆ ಇದು ಕೂಡ. ಯಾಕಂದರೆ RCB 100% ಗೆಲ್ಲೋ ಒಂದು ಟೂರ್ನಿಮೆಂಟ್ ಥರ ಆಡ್ತಾ ಇದ್ದದ್ದು ಒಂದು ಈ ಸೀಸನಲ್ಲಿ ಈ ರೀತಿ ಆದರೆ ನೆಕ್ಸ್ಟ್ ಏನಾದರೂ ಫಾರ್ಮು ಕ್ರಿಕೆಟರ್ಸ್ ಅಂದರೆ ಬ್ಯಾಟ್ಸ್ಮನ್ ಅಥವಾ ಬೌಲರ್ಸ್ ಫಾರ್ಮ್ ಆ ಕಡೆ ಈ ಕಡೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ RCB ಅವ್ರಿಗೂ ಸ್ವಲ್ಪ ಪೆಟ್ಟು ಬೀಳುತ್ತೆ ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಆಗಿರ್ಬೋದು ಇದು. ಸೊ ಏನಾಗಿದೆ ಅಂತ ನೋಡೋದಾದರೆ, ಫಸ್ಟ್ ಆಫ್ ಆಲು ಇಂಡಿಯಾದಿಂದ ಒಂದು ಪಾಕಿಸ್ತಾನದ ಒಂದು ಸ್ಟೇಡಿಯಮ್ಗೆ ಇವರು ಮಿಸೈಲ್ ದಾಳಿ ಮಾಡ್ತಾರೆ ನಿನ್ನೆ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ, ಅವರಿಗೂ ಗೊತ್ತಿದೆಯಲ್ಲ ನಿಮಗೆ, ನೀನು ಮಾಡ್ತೀಯ ನಾನು ಮಾಡ್ತೇನೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವರು ಕೂಡ IPLನ್ನು ಟಾರ್ಗೆಟ್ ಮಾಡಿದರು. ಯಾಕಂದರೆ ಅಲ್ಲೊಂದು ಅದೇ ಸ್ಟೇಡಿಯಮಲ್ಲಿ ಅದೇ ಸಂಜೆ ಒಂದು ಮ್ಯಾಚ್ ನಡಿಬೇಕಿತ್ತು, ಅದನ್ನು ರದ್ದು ಮಾಡಿ ಅವರು ದುಬೈಗೆ ಶಿಫ್ಟ್ ಮಾಡಿದರು. ಸೊ ಇಲ್ಲಿ ಇವಾಗ ಏನಂದರೆ, ಅವರಿಗೂ ಗೊತ್ತಿದೆ IPL ನಡೀತಾ ಇದೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು. ಸೊ IPLನ್ನು ಟಾರ್ಗೆಟ್ ಮಾಡಿದರು ಅಂತ ಗೊತ್ತಾದ ಕೂಡಲೇ IPLನ್ನು ಸ್ಟಾಪ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲು ಇದನ್ನು BCCI ಒಪ್ಪಲ್ಲ, ಇಂಡಿಯನ್ ಕ್ರಿಕೆಟ್ ಲೀಗ್ ಕೂಡ IPL ಕೂಡ ಒಪ್ಪಲ್ಲ. ಯಾಕಂದರೆ ಅಷ್ಟೊಂದು ಕೋಟ್ಯಾಂತರ
ಬಿಲಿಯನ್ ಹಣ ಹಾಕಿರುವಂಥ ಪರಿಸ್ಥಿತಿ ಏನಾಗಿರ್ಬೋದು ಇವಾಗ ಅಂತ ಅಂದ್ಕೊಳ್ಳಿ. ಯಾಕಂದರೆ ನೋಡಿ, ಯಾವುದಕ್ಕೂ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಾಗ ಪ್ರಾಫಿಟ್ ನೋಡ್ತಾರೆ ಫಸ್ಟ್ ಆಫ್ ಆಲ್. ಸೊ ಇವಾಗ ಈ ಒಂದು ಇನ್ವೆಸ್ಟ್ಮೆಂಟಲ್ಲಿ ತುಂಬ ಜನ ಕೈ ಸುಟ್ಕೊಳ್ತಾರೆ, ಯಾಕಂದರೆ ಅಷ್ಟೊಂದು ಇವಾಗ ಇನ್ವೆಸ್ಟ್ಮೆಂಟ್ ಇರುತ್ತೆ, ನಿಮಗೆ ಗೊತ್ತಿದೆ. ಸೊ ಇನ್ನೇನೇನಾಗುತ್ತೆ ಇವಾಗ, ಪಾಕಿಸ್ತಾನದವರು ದಾಳಿ ಮಾಡಿದರೆ ಇಂಡಿಯಾದಿಂದ ರಿಪ್ಲೈ ಏನಿರ್ಬೋದು ಅಂತ ಕಾದು ನೋಡಬೇಕಾಗಿದೆ. ಸೊ ಇದೆಲ್ಲ ಒಂದು IPLನ ಬಗ್ಗೆ ಇಷ್ಟೊಂದು ಸಣ್ಣ ಮಾಹಿತಿ ಆಗಿರುತ್ತೆ. ಸೊ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಡ್ತಾ ಇರ್ತೇವೆ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್ ಬಾಯ್.